ಮ್ಯಾಜಿಕ್ ಮಿಸ್ಟರ್ ಬಗ್ಗೆ ಅಮ್ಮನ ಹತ್ರ ಮಾತಾಡ್ಬಿಡ್ಲಾ? ಅಮ್ಮ, ನೀನ್ ಮ್ಯಾಜಿಕ್ ಮಿಸ್ಟರ್ ನಾನು ನೋಡಿದ್ದಲ್ಲ, ಹೆಂಗ್ ಅನ್ನಿಸ್ತು? ಹಾ, ಒಳ್ಳೆಯವರು ಅನ್ಸಿದ್ರು, ಆದ್ರೆ ಸ್ವಲ್ಪ ಹುಡುಗಾಟದ ಬುದ್ಧಿ ಜಾಸ್ತಿ. ಅದಕ್ಕೆ ವಾರ್ನ್ ಮಾಡ್ಬಿಟ್ಟು ಬಂದಿದ್ದೀನಿ. ಅಯ್ಯೋ, ಹಾಗಾದ್ರೆ ನೀವು ಮ್ಯಾಜಿಕ್ ಮಿಸ್ಟರ್ ಬೈದ್ರಾ? ಇಲ್ಲ ಇಲ್ಲ, ಜಸ್ಟ್ ಹೇಳ್ದೆ ಅಷ್ಟೆ. ಐಸ್ ಕ್ರೀಮ್ ಎಲ್ಲ ತಿನ್ನಿಸ್ಬೇಡಿ ನನ್ ಮಗಳಿಗೆ ಅಂತ. ಆಕ್ಚುಲಿ ಬೈಬೇಕು ಅಂತಾನೆ ಇದ್ದೆ. ತೇಜು ಪಪ್ಪ ಹೇಳಿದ್ರು ಅವ್ರು ತುಂಬಾ ಒಳ್ಳೆಯವರು, ಬೈಬೇಡ ಅಂತ. ಅದಕ್ಕೆ ಬೈಲಿಲ್ಲ ಅಷ್ಟೆ. ಓ, ತೇಜು ಪಪ್ಪ ಬೈಬೇಡ ಅಂದ್ರೆ ಬೈಯಲ್ವಾ? ಅವ್ರು ಬೈಗೆ ಅಂದ್ರೆ ಬೈತ್ಯಾ? ಅವ್ರೇನ್ ಹೇಳಿದ್ರು ಕೇಳ್ತೀಯ ಅಮ್ಮ ನೀನು? ಹಾಗಲ್ಲ, ಅವ್ರು ಯಾರ ಬಗ್ಗೆ ಏನಾದ್ರೂ ಹೇಳ್ತಾರೆ ಅಂತಂದ್ರೆ ಅದು ಸರಿ ಇರುತ್ತೆ ಅಂತ. ತೇಜು ಪಪ್ಪ ಹೇಳಿದ್ರಲ್ವಾ, ಅದಕ್ಕೆ ನನಗೂ ಅವ್ರ ಮೇಲೆ ನಂಬಿಕೆ ಬಂತು. ಅಮ್ಮ, ನಂಗೆ ಯಾಕೆ ತೇಜು ಪಪ್ಪನ ಬಗ್ಗೆ ಅಷ್ಟೊಂದು ನಂಬಿಕೆ? ಯಾಕಂದ್ರೆ ಅವರು ನಿನ್ ಮ್ಯಾಜಿಕ್ ಮಾಸ್ಟರ್ಗಿಂತ ತುಂಬಾ ಒಳ್ಳೆಯವರು. ನನಗ್ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅವರೊಂಥರ ನನ್ ಜೀವನಾನೇ ಬದಲಾಯಿಸಕ್ ಬಂದಿರೋ ಮ್ಯಾಜಿಕ್ ಮಾಸ್ಟರ್. ಅವರು ನಿನ್ ಎಲ್ಲ ಆಸೆನೂ ಪೂರೈಸ್ತಾರೆ ಕಂದ. ಮ್ಯಾಜಿಕ್ ಮಾಸ್ಟರ್ನ ಮದ್ವೆ ಪುಸ್ತಾರೆ ಅಂದ್ರೆ ಹಾಗಾದ್ರೆ ನಾನು ಮೊದ್ಲು ಅವ್ರ ಹತ್ರನೇ ಮಾತಾಡ್ತೀನಿ. ಸರಿ ಪುಟ್ಟ, ನೀನ್ ತಿಂತಾ ಇರು, 10 ನಿಮಿಷ ಅಡ್ಗೆ ರೆಡಿ ಆಗತ್ತೆ. ಸರಿ ಅಮ್ಮ. ಇಷ್ಟೊತ್ತಿಗೆ ಪೊಲೀಸ್ ಅವರಿಂದ ಕಾಲ್ ಬರಬೇಕಿತ್ತು. ಈ ವಿಷಯ ಏನಾದರೂ ಭೀಮಾಂಬಿಕಾ ಕಡೆಯವ್ರಿಗೆ ಗೊತ್ತಾಗಿ ಪೊಲೀಸ್ ಅವ್ರನ್ನ ತಡೆಯೋಕ್ಕೇನಾದರೂ ಬಂದ್ರ, ಏನಾದರೂ ಪೊಲೀಸ್ ಅವ್ರಿಗೆ ಅಥವಾ ರೇಡ್ಗೆ ಅಡ್ಡ ಬಂದ್ಬಿಟ್ರ ಅಂತ ಫೋನ್ ಮಾಡಿ ಏನಾದರೂ ವಿಚಾರಿಸ್ಬೇಕಾ? ಬೇಡ, ಇನ್ನೂ ಸ್ವಲ್ಪ ಹೊತ್ತು ವೇಟ್ ಮಾಡಿ ನೋಡೋಣ. ಇನ್ಸ್ಪೆಕ್ಟರ್, ನಿಮ್ಮ ಕಾಲ್ಗೆ ವೇಟ್ ಮಾಡ್ತಿದ್ದೆ. ಮಾಲ್ ಸಿಕ್ತಾ? ಸರ್, ಸಿಕ್ತು. ಎಸ್, ಇಷ್ಟು ಸಾಕು ಆ ಭೀಮಾಂಬಿಕಾನ್ ಮಡ್ಡ ಹಾಕೋದಕ್ಕೆ. ಸ್ಕೂಲ್ ಕ್ಯಾಂಪಸ್ಸಲ್ಲೇ ಮಾಲ್ ಸೀಸ್ ಆಗುತ್ತೆ ಅಂದ್ರೆ ಅವಳನ್ನು ಲಾಕ್ ಮಾಡೋದು ತುಂಬಾನೇ ಸುಲಭ. ಓ ಮೈ ಗಾಡ್. ಸರಿ, ಆದಷ್ಟು ಬೇಗ ಮಾಲ್ನ ಸೀಸ್ ಮಾಡಿ. ಸರ, ವಿಡಿಯೋ ಏನಾದರೂ ಮಾಡಬೇಕಿತ್ತನಾ? ಹಾ, ಒಫಿಷಿಯಲ್ ಪ್ರೊಸೀಜರ್ ಥರ ನೀವೇನೇನು ವಿಡಿಯೋಗಳು ಮಾಡ್ಕೋಬೇಕಿತ್ತೋ ಅದನ್ನೆಲ್ಲ ಮಾಡ್ಕೊಳ್ಳಿ. ಹಾಗೆ ಪಲ್ಲವಿಯವ್ರ ಹತ್ರ ಆ ವಿಡಿಯೋಗಳನ್ನು ತೋರಿಸಿ. ಆದಷ್ಟು ಬೇಗ ಅದನ್ನು ಸೀಸ್ ಮಾಡಿ ನೀವಲ್ಲಿಂದ ಹೊರಡಿ. ಇಟ್ಸ್ ಎ ಸೀಕ್ರೆಟ್ ಮಿಷನ್. ಈ ವಿಷಯದ ಬಗ್ಗೆ ಯಾರಿಗಾದ್ರೂ ಗೊತ್ತಾದರೆ ತೊಂದರೆ ಆಗುತ್ತೆ. ಓಕೆ ಸರ್. ಏಯ್ ಭೀಮಾಂಬಿಕಾ, ನೀನು ದುಡ್ಡನ್ನ ಸಂಪಾದನೆ ಮಾಡೋದಕ್ಕೆ ದೇಶದ ಭದ್ರತೆ ಜೊತೆನೆ ಆಟ ಆಡ್ತೀಯ. ನಾನಿದನ್ನು ಯಾವುದೇ ಕಾರಣಕ್ಕೂ ಸಹಿಸಲ್ಲ. ನಿನ್ನ ಸ್ಕೂಲ್ಗೆ ನುಗ್ಗಿ ನೀನ್ ಬಚ್ಚಿಟ್ಟಿರೋ ಮಾಲ್ನ ಸೀಸ್ ಮಾಡಿದ್ದೀವಿ. ಕಂಬಿ ಎಣ್ಸೋದಕ್ಕೆ ರೆಡಿ ಆಗು.